ನಮ್ಮ ಎಲ್ಲ ಕೇಳುಗರಿಗೆ, ರೈತ ಬಾಂಧವರಿಗೆ ಮತ್ತು ದುಡಿಯುವ ಕೈಗಳಿಗೆ ನಮಸ್ಕರಿಸುತ್ತಾ ಇಂದಿನ ಕಾರ್ಯಕ್ರಮದಲ್ಲಿ ಅಡಿಕೆಯಲ್ಲಿ ಮಿಶ್ರ ಇಲ್ಲವೇ ಅಂತರ್ಬೆಳೆಯಾಗಿ ಸಾಂಬಾರು ಬೆಳೆಗಳ ಬಳಕೆ ಕುರಿತು ಇರುವಕ್ಕಿ ಮುಖ್ಯ ಆವರಣ ಸಾಗರ ತಾಲೂಕಿನ ಮುಖ್ಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಸದಾಶಿವ ನಡುಕೇರಿ ಅವರಿಂದ ಮಾಹಿತಿ ಕೇಳೋಣ. ನಮಸ್ಕಾರ ರೈತ ಬಂದವರೇ, ನಾನು ಡಾಕ್ಟರ್ ಸದಾಶಿವ ನಡುಕೇರಿ, ಸಹ ಪ್ರಾಧ್ಯಾಪಕರು ತೋಟಗಾರಿಕೆ, ಮುಖ್ಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಇರುವಕ್ಕಿ. ನಾನು ತಮಗೆ ಅಡಿಕೆಯಲ್ಲಿ ಅಂತರ ಬೆಳೆ ಅಥವಾ ಮಿಶ್ರ ಬೆಳೆಯಾಗಿ ಸಾಂಬಾರು ಬೆಳೆಗಳು ಅನ್ನೋ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಇಚ್ಛೆಪಡ್ತೇನೆ. ಅಂತರ ಬೆಳೆ ಅಥವಾ ಮಿಶ್ರ ಬೆಳೆಗಳ ಆಯ್ಕೆ ಮತ್ತು ಅದರ ಮಹತ್ವ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ನಾವು ಯಾವುದೇ ಬೆಳೆಯನ್ನು ಅಂತರ ಬೆಳೆ ಮಾಡಬೇಕಾದ್ರೆ ನಮ್ಮಲ್ಲಿ ಕೆಲವೊಂದಿಷ್ಟು ಕ್ಲಾರಿಟಿ ಇರಬೇಕು ಅಥವಾ ನಮ್ಮಲ್ಲಿ ಸ್ಪಷ್ಟವಾದ ನಿಲುವು ಇರಬೇಕು. ಏನಂದರೆ, ನಾವು ಅಂತರ ಬೆಳೆ ಆಯ್ಕೆ ಮಾಡುವಾಗ ಮುಖ್ಯವಾಗಿ ಮುಖ್ಯ ಬೆಳೆಗೆ ಇನ್ಯಾವುದೇ ಅಂತರ ಬೆಳೆ ಆಯ್ಕೆ ಮಾಡ್ಕೋಬೇಕು ಅಂದ್ಕೊಂಡಿರ್ತೀವಲ್ಲ, ಆ ಬೆಳೆ ಯಾವುದೇ ಕಾರಣಕ್ಕೂ ಸ್ಪರ್ಧೆ ಆಗಿರ್ಬೋದು. ಯಾವುದಕ್ಕೆ ಸ್ಪರ್ಧೆ ಆಗಿರಬಾರ್ದು ಅಂದರೆ, ಬಹಳ ಮುಖ್ಯವಾಗಿ ಅದು ಗಾಳಿ ಬೆಳಕಿಗೆ ಸ್ಪರ್ಧೆ ಆಗಿರಬಾರ್ದು. ಮುಖ್ಯ ಬೆಳೆಯೊಂದಿಗೆ ಅಡಿಕೆಯೊಂದಿಗೆ ಅದು ಬೆಳಕು ಬಳಸಿಕೊಳ್ಳಲಿಕ್ಕೆ ಸ್ಪರ್ಧೆ ಆಗಿರಬಾರ್ದು. ಮತ್ತು ನೀರು, ಮುಖ್ಯ ಬೆಳೆಗೆ ಎಷ್ಟು ನೀರು ಬೇಕು ಅದನ್ನು ಬಿಟ್ಟು ಕೊಡ್ತಕ್ಕಂಥ ನೀರಿನಲ್ಲಿ ಅದು ಬೆಳೆಯುವಂಥ ಬೆಳೆ ಆಗಿರಬೇಕು. ಮತ್ತು ನಾವು ಕೊಡ್ತಕ್ಕಂಥ ಪೋಷಕಾಂಶಗಳು ಕೂಡ ಯಾವುದೇ ಕಾರಣಕ್ಕೆ ಅದು ಸ್ಪರ್ಧೆ ಅಥವಾ ಅದರೊಂದಿಗೆ ಕಾಂಪಿಟೇಷನ್ ಹೊಂದಿರಬಾರ್ದು. ಅಂಥ ಬೆಳೆಯನ್ನು ಆಯ್ಕೆ ಮಾಡಿಕೊಳ್ಬೇಕು. ಮತ್ತು ನಮ್ಮ ಭೂಮಿಗೆ ಹೊಂದಾಣಿಕೆ ಆಗುವಂಥ ಬೆಳೆಯನ್ನೇ ನಾವು ಅಂತರ ಬೆಳೆಯಾಗಿ ಆಯ್ಕೆ ಮಾಡ್ಕೋಬೇಕು. ಉದಾಹರಣೆಗೆ, ನಾವು ಜೋಗು ಭೂಮಿಯಲ್ಲಿ ಅಥವಾ ಕೆಳಗಿರ್ತಕ್ಕಂಥ ಲೋ ಲ್ಯಾಂಡ್ ಅಥವಾ ಪ್ಯಾಡಿ ಫ್ಲಾಟ್ ಅಥವಾ ನಾವು ಭತ್ತ ಬೆಳೆದಿರ್ತಕ್ಕಂಥ ತೋಟಗಳಲ್ಲಿ ಇತ್ತೀಚೆಗೆ ಅಡಿಕೆಯನ್ನು ಬೆಳೀತಿದ್ದಾರೆ. ಅಂಥ ಮಣ್ಣಿನಲ್ಲಿ ನಾವು ಯಾವುದಾದ್ರೂ ತೋಟಗಾರಿಕೆ ಬೆಳೆ ಮಾಡ್ತೀವಿ ಅಂತ ಅನ್ನೋದಾದರೆ ಅದು ನಮಗೆ ಮುಂಚೆನೇ ಗಮನದಲ್ಲಿರಬೇಕು. ಯಾವ ತೋಟಗಾರಿಕೆ ಬೆಳೆ ಸೂಕ್ತ, ಯಾವ ಬೆಳೆ ಅದು ಸ್ವಲ್ಪ ನೀರು ನಿಂತರೂ ಕೂಡ ಸಹಿಸ್ಕೊಳ್ತದೆ, ಯಾವ ಬೆಳೆ ನೀರು ನಿಂತರೂ ಸಹಿಸ್ಕೊಳ್ಳೋದಿಲ್ಲ ಅನ್ನೋ ಮಾಹಿತಿ ತಮ್ಮ ಗಮನದಲ್ಲಿರಬೇಕು. ಮತ್ತು ಬೆಳೆದ ಮೇಲೆ ಅದಕ್ಕೆ ಸರಳವಾದ ಮಾರುಕಟ್ಟೆ ಇರಬೇಕು. ಅಂತರ ಬೆಳೆ ಯಾವುದೇ ಅಂತರ ಬೆಳೆ ಬೆಳೆದ್ರೆ ಅದಕ್ಕೆ ನೀವು ನೇರವಾಗಿ ಮಾರುಕಟ್ಟೆ ಮಾಡುವಂಗಿರಬೇಕು. ಅದನ್ನ ಇಟ್ಕೊಂಡು ಸುಮಾರು ಜನರ ಹತ್ರ ಫೋನ್ ಮಾಡಿ ನಾ ಇಂಥದ್ದು ಬೆಳೆ ಬೆಳೆದೀನಿ ಮಾರಿಸ್ಕೊಡಿ ಅನ್ನೋ ಪರಿತಾಪ ರೈತರಿಗೆ ಇರಬಾರ್ದು. ಇನ್ನು ಮುಖ್ಯವಾಗಿ ಮಾರುಕಟ್ಟೆ ಅಷ್ಟೇ ಅಲ್ಲದೆ ಅದಕ್ಕೆ ಉತ್ತಮವಾದ ಬೆಲೆ ಕೂಡ ಇರಬೇಕು. ತಾವು ಯಾವುದೇ ಅಂತರ ಬೆಳೆ ಬೆಳೀಲಿ, ಆ ಅಂತರ ಬೆಳೆಗೆ ಉತ್ತಮವಾದ ಬೆಲೆ ಇರಬೇಕು ಮಾರುಕಟ್ಟೆಯಲ್ಲಿ. ಅಂಥ ಬೆಳೆಯನ್ನು ತಾವು ಆಯ್ಕೆ ಮಾಡ್ಕೊಳ್ಬೇಕು. ಇದು ಕೆಲವೊಂದಿಷ್ಟು ಮುಖ್ಯವಾದ ಮಾಹಿತಿಗಳನ್ನು ಗಮನದಲ್ಲಿಟ್ಕೋಬೇಕು. ಅದಾದಮೇಲೆ ಅಂತರ ಬೆಳೆಗಳು ಪೂರಕವಾಗಿರಬೇಕು. ಉದಾಹರಣೆಗೆ, ಈಗ ನಾವು ಅಡಿಕೆಯಲ್ಲಿ ಕೋಕೋ ಬೆಳೆದ್ರೆ ಅದು ಪೂರಕವಾದ ಬೆಳೆ. ಅದೇನಾಗುತ್ತದೆ, ಕೋಕೋದಲ್ಲಿ ಸಾಕಷ್ಟು ಎಲೆ ಬಿಡೋದ್ರಿಂದ, ಎಲೆ ಉದುರೋದ್ರಿಂದ ಅದು ಎಲೆ ಗೊಬ್ಬರವಾಗಿ ಅದು ಭೂಮಿಯ ಫಲವತ್ತತೆಯನ್ನು ಹೆಚ್ಚು ಮಾಡೋದ್ರೊಂದಿಗೆ ಅಡಿಕೆ ಬೆಳೆಗೂ ಕೂಡ ಅದು ಉತ್ತಮವಾದ ಪೂರಕವಾದ ಬೆಳೆಯಾಗಿ ಅಡಿಕೆ ಇಳುವರಿ ಕೂಡ ಹೆಚ್ಚು ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಈ ಥರದ ಪೂರಕವಾದ ಬೆಳೆಗಳನ್ನು ಆಯ್ಕೆ ಮಾಡ್ಕೋಬೇಕು. ಮತ್ತು ಅಂತರ ಬೆಳೆಗಳು ಅಥವಾ ಮಿಶ್ರ ಬೆಳೆಗಳು ಒಂದೇ ಕುಟುಂಬದ ಆಗಿರಬಾರ್ದು. ಉದಾಹರಣೆಗೆ, ಈಗ ನಾವು ಅಡಿಕೆನೇ ನಮ್ಮ ಈ ಮಲೆನಾಡು ಭಾಗದಲ್ಲಿ ಅಥವಾ ಮತ್ತು ಕೋಸ್ಟಲ್ ಬೆಲ್ಟ್ ಈ ಪ್ರದೇಶಗಳಲ್ಲಿ ಅಡಿಕೆನೇ ಬಹುಮುಖ್ಯವಾದ ಬೆಳೆ ಮತ್ತು ನಮ್ಮ ಜೀವನಾಡಿ ಅಂತಲೂ ಹೇಳ್ಬೋದು. ಅಂಥ ಬೆಳೆನೇ ನಾವು ಮುಖ್ಯವಾಗಿ ಬೆಳೆದ್ರಿಂದ ಅಲ್ಲಿ ನಮಗೆ ಇನ್ನೊಂದು ಅದೇ ಜಾತಿಯ ಸಸ್ಯವಾದಂಥ ಈ ತೆಂಗನ್ನು ಆಯ್ಕೆ ಮಾಡ್ಕೋಬಾರ್ದು. ಯಾಕೆ ಒಂದೇ ಕುಟುಂಬದ ಸಸ್ಯನ ಆಯ್ಕೆ ಮಾಡ್ಕೋಬಾರ್ದು ಅಂದರೆ, ಒಂದೇ ಕುಟುಂಬದಲ್ಲಿ ಬೆಳೆತಿರ್ತಕ್ಕಂಥ ಸಸ್ಯಗಳಿಗೆ ರೋಗ ಕೀಟ ಬಾಧೆಗಳು ಕೂಡ ಒಂದೇ ಥರನಾಗಿರ್ತವೆ. ಈಗ ಉದಾಹರಣೆ, ಮಾವು ಮತ್ತು ನಾವು ಗೇರನ್ನು ಬೆಳಿತೀವಿ ಅಂದರೆ, ಮಾವಿನಲ್ಲಿ ಗೇರು ಅಥವಾ ಗೇರಿನಲ್ಲಿ ಮಾವನ ಅಂತರ ಬೆಳೆಯಾಗಿ ಬೆಳಿತೀವಿ ಅಥವಾ ಮಿಶ್ರ ಬೆಳೆಯಾಗಿ ಬೆಳಿತೀವಿ ಅಂದಾಗ ಅದಕ್ಕೆ ಬರ್ತಕ್ಕಂಥ ರೋಗಗಳು ಒಂದೇ ಸಮ ಇರ್ತದೆ ಮತ್ತು ಅವು ಒಂದೇ ಸಮಯದಲ್ಲಿ ಹೂ ಬಿಡೋ ಸಾಧ್ಯತೆ ಇರ್ತದೆ. ಹೀಗಾಗಿ ಅದಕ್ಕೆ ಬರ್ತಕ್ಕಂಥ ಕೀಟಗಳು ಕೂಡ ಅವೇ ಇರ್ತವೆ. ಅವನ್ನ ನಾವು ತಡೆಗಟ್ಟಬೇಕಂದ್ರೆ ಒಂದೇ ಕುಟುಂಬದ್ದಾಗಿರಬಾರ್ದು. ಈಗ ನಾನು ಆಗಲೇ ಹೇಳ್ದಂಗೆ ಅಡಿಕೆಯಲ್ಲಿ ತೆಂಗಲ್ಲಿ ಅಂತರ ಬೆಳೆಗೆ ಅಥವಾ ಮಿಶ್ರ ಬೆಳೆಗೆ ಅಡಿಕೆ ಮಾಡ್ತೀವಿ, ತೆಂಗಲ್ಲಿ ಅಥವಾ ತೆಂಗಿನ ಜೊತೆಗೆ ಅಡಿಕೆ ಹಾಕ್ತೀವಿ ಅನ್ನೋದಾದ್ರೆ, ಈಗ ತೆಂಗಿಗೆ ಬರ್ತಕ್ಕಂಥ ರೆಡ್ ಪಾಮ್ ಇವಿಲ್, ಕೆಂಪು ಮೂತಿ ಹುಳ ಅಂತಿರ್ತದೆ, ಅದು ಬಹಳಷ್ಟು ಅಡಿಕೆಗೆ ಕೂಡ ಬಾಧಿಸ್ತದೆ. ಹೀಗಾಗಿ ಒಂದೇ ಕುಟುಂಬದ ಸಸ್ಯಗಳನ್ನ ಅಂತರ ಬೆಳೆ ಅಥವಾ ಮಿಶ್ರ ಬೆಳೆಗೆ ಆಯ್ಕೆ ಮಾಡಬಾರ್ದು. ಇನ್ನು ಅಂತರ ಬೆಳೆಯಾಗಿ ನಾವು ಏನು ಆಯ್ಕೆ ಮಾಡ್ಕೋಬೇಕು, ನಾವು ಅಂತರ ಬೆಳೆಯನ್ನು ಹೇಗೆ ಬೆಳಿಬೇಕು, ಯಾವ ಅಂತರ ಬೆಳೆಯನ್ನು ಮಾಡ್ಕೋಬೇಕಂದ್ರೆ, ಇಲ್ಲಿ ಅಂತರ ಬೆಳೆಗಳಲ್ಲಿ ಎರಡು ಅಂತರ ಬೆಳೆ ಅಥವಾ ಮಿಶ್ರ ಬೆಳೆ ಅಥವಾ ಬಹುತರ ಮಾಡಿ ಬೆಳೆ ಅಂತೀವಿ, ಅಂದರೆ ಮಲ್ಟಿ ಸ್ಟೋರೇಜ್ ಕ್ರಾಪಿಂಗ್ ಸಿಸ್ಟಮ್ ಅಂತ. ಆ ಥರ ಮಾಡಬೇಕಂತಂದಾಗ ನಾವು ಇಲ್ಲಿ ಏಕವಾರ್ಷಿಕ ಬೆಳೆಗಳನ್ನು ನೋಡಬೇಕು, ಬಹುವಾರ್ಷಿಕ ಬೆಳೆಗಳನ್ನು ನೋಡಬೇಕು. ಏಕವಾರ್ಷಿಕ ಬೆಳೆಗಳನ್ನು ಬೆಳೆದಾದರೆ ಅವು ಕೂಡ ಮಾರುಕಟ್ಟೆಯಲ್ಲಿ ಬೇಡಿಕೆ ಇರಬೇಕು, ಅದಕ್ಕೆ ಬೆಲೆ ಚೆನ್ನಾಗಿರಬೇಕು. ಅಂಥ ಏಕವಾರ್ಷಿಕ ಬೆಳೆಗಳನ್ನ ಆಯ್ಕೆ ಮಾಡ್ಕೋಬೇಕು. ಅದರಲ್ಲಿ ನಾನು ಇವತ್ತು ಹೇಳ್ತಿರೋದಂದರೆ, ಏಕವಾರ್ಷಿಕ ಅಂತರ ಬೆಳೆಗಳಂದರೆ ಅರಿಶಿನ ಬೆಳಿಬೋದು. ಭಾಳ ಉತ್ತಮವಾಗಿ ಅಡಿಕೆಯಲ್ಲಿ ಅರಿಶಿಣವನ್ನು ಬೆಳಿಬೋದು. ಅರಿಶಿನ ಬೆಳೆದ ಅನುಕೂಲತೆ ಏನಂದರೆ, ಅರಿಶಿನ ನಮಗೆ ಆರಾಮದಾಯಕವಾದ
ಬೆಳೆ. ಅದರಲ್ಲಿ ಹೆಚ್ಚು ರೋಗ ಮತ್ತು ಕೀಟದ ಬಾಧೆ ಕಡಿಮೆ. ಈಗ ಶುಂಠಿಗೆ ಹೋಲಿಸಿದರೆ ಮತ್ತೆ ಶುಂಠಿ ಬೆಳಿಬೋದು. ಶುಂಠಿ ಆದಾಯ ಮುಖ್ಯ ಅತಿ ಆದಾಯ ಕೊಡ್ತಕ್ಕಂಥ ಬೆಳೆ. ಇದ್ರ ಜೊತೆಗೆ ಅನೇಕ ಹೂವಿನ ಬೆಳೆಗಳನ್ನು ಬೆಳಿಬೋದು. ಅತಿ ಹೆಚ್ಚಾಗಿ ಇತ್ತೀಚಿನ ದಿನಗಳಲ್ಲಿ ರೈತರು ಬೆಳೀತಕ್ಕಂಥ ಒಂದು ಹೂವಿನ ಬೆಳೆ ಅಂದರೆ ಅದು ಸುಗಂಧರಾಜ. ಅದನ್ನ ಯಾಕೆ ಇತ್ತೀಚೆಗೆ ಆಯ್ಕೆ ಮಾಡ್ತಿದ್ದಾರೆ ಅಂದರೆ ಅದು ಒಂದು ಸಾರಿ ನಾಟಿ ಮಾಡಿದ್ರೆ 3-4 ವರ್ಷ ರೈತರು ಅದೇ ಒಂದೇ ಸಾರಿ ನಾಟಿ ಮಾಡಿದ್ದೇನೆ ನಾವು ಹೂವನ್ನು ಕೊಯ್ಲು ಮಾಡ್ಬೋದು ಮತ್ತು ಹೂವಿಗೂ ಕೂಡ ಸಾಕಷ್ಟು ಬೇಡಿಕೆ ಇದೆ. ಇನ್ನು ಬಹುವಾರ್ಷಿಕ ಬೆಳೆಗಳನ್ನ ಅಂತರ್ ಬೆಳೆಯಾಗಿ ಅಥವಾ ಮಿಶ್ರ ಬೆಳೆಯಾಗಿ ಅಥವಾ ಬಹುಸ್ತರದ ಮಲ್ಟಿ ಸ್ಟೋರೇಜ್ ಕ್ರಾಪಿಂಗ್ ಸಿಸ್ಟಮ್ ಅಂತೀವಿ, ಅದರಲ್ಲಿ ಬೆಳೆಯೋದಾದರೆ ನಮಗೆ ಅನೇಕ ಬೆಳೆಗಳಿದ್ದಾವೆ. ನಾನಿವತ್ತು ತಮಗೆ ಹೇಳಕೊಟ್ಟಿರೋದು ಸಾಂಬಾರು ಬೆಳೆಗಳು. ಸಾಂಬಾರು ಬೆಳೆಗಳಲ್ಲಿ ಸಾಂಬಾರು ಬೆಳೆಗಳನ್ನ ಬೆಳಿಬೇಕಂದಾಗಲೂ ಕೂಡ ತಾವು ಈ ಮೇಲೆ ತಿಳಿಸ್ತಕ್ಕಂಥ ಆಗಲೇ ನಾನು ತಿಳಿಸ್ತಕ್ಕಂಥ ಎಲ್ಲ ಪಾಯಿಂಟ್ಸ್ ಅಥವಾ ಎಲ್ಲ ಅವುಗಳನ್ನು ಹೇಳಿರ್ತಕ್ಕಂಥ ವಿಷಯಗಳನ್ನು ಗಮನದಲ್ಲಿ ಇಟ್ಕೊಂಡು ಆಯ್ಕೆ ಮಾಡಬೇಕು. ಈಗ ಬಹುವಾರ್ಷಿಕ ಸಾಂಬಾರು ಬೆಳೆಗಳಾದಂಥ ಏಲಕ್ಕಿ, ಕಾಳುಮೆಣಸು, ಚಕ್ಕೆ, ಲವಂಗ ಮತ್ತು ಜಾಯಿಕಾಯಿ ಈ ಬೆಳೆಗಳನ್ನು ನಾವು ಬಹಳ ಸರಳವಾಗಿ ಉತ್ತಮ ರೀತಿಯಲ್ಲಿ ನಾವು ಅಡಿಕೆಯಲ್ಲಿ ಬೆಳೆಯಬಹುದು. ಈಗ ಉದಾಹರಣೆಗೆ ಬಹುವಾರ್ಷಿಕ ಬೆಳೆದಂಥ ಸಾಂಬಾರು ಬೆಳೆ ಜಾಯಿಕಾಯಿ ಬೆಳಿಬೇಕಂತ ತಮ್ಮ ಮನಸ್ಸಿಚ್ಛೆ ಇದ್ದಲ್ಲಿ ಜಾಯಿಕಾಯಿಗೆ ಅದಕ್ಕೆ ಅದು ಯಾವುದೇ ಥರನಾದ ಕಾಂಪಿಟೇಷನ್ ಒಡ್ಡೋದಿಲ್ಲ. ಮತ್ತು ಅದು ಕೂಡ ಒಂದು ಸಾರಿ ನಾಟಿ ಮಾಡಿದರೆ ನಿಮಗೆ 15-20 ವರ್ಷ ಅಡಿಕೆಯಲ್ಲಿರ್ತದೆ. ಆಮೇಲೆ ಅದಕ್ಕೆ ನಿರಂತರವಾಗಿ ಬೇಡಿಕೆ ಇದೆ. ಬೆಲೆನೂ ಇದೆ, ಬೇಡಿಕೆನೂ ಇದೆ. ಈಗ ಚಕ್ಕೆ ತೊಗೊಂಡ್ರೆ ಅದಕ್ಕೂ ಕೂಡ ಬೆಲೆನೂ ಇದೆ, ಬೇಡಿಕೆನೂ ಇದೆ. ಮತ್ತು ಲವಂಗ ತೊಗೊಂಡ್ರೆ ಅದಕ್ಕೂ ಕೂಡ ಯಾವಾಗಲೂ ಮಾರುಕಟ್ಟೆಯಲ್ಲಿ ಸಾಕಷ್ಟು ಬೆಲೆ ಇದೆ, ಬೇಡಿಕೆನೂ ಇದೆ. ನಾವು ಸಹಜವಾಗಿ ಮಾರಾಟ ಮಾಡ್ಬೋದು. ಇನ್ನು ಕಾಳುಮೆಣಸು ತೊಗೊಂಡ್ರೆ ಅದಕ್ಕೂ ಕೂಡ ಸಹಜವಾಗಿ ಬೇಡಿಕೆನೂ ಇದೆ ಮತ್ತು ಮಾರುಕಟ್ಟೆ ನೀವು ಸರಳವಾಗಿ ತಾವು ತಮ್ಮ ಮಟ್ಟದಲ್ಲೇ ಅಥವಾ ಹತ್ತಿರದ ಊರುಗಳಲ್ಲೇ ಅದನ್ನು ಮಾರಾಟ ಮಾಡ್ಬೋದು. ಮತ್ತು ಇದರಲ್ಲಿ ಬೆಳೀತಕ್ಕಂಥ ಪದ್ಧತಿ ಏನಪ್ಪ ಅಂದರೆ ಜಾಯಿಕಾಯಿ ಬೆಳೆಯೋದಾದರೆ ತಾವು ಜಾಯಿಕಾಯಿಯನ್ನು ಗ್ರಾಫ್ಟೆಡ್ ಅಥವಾ ಕಸಿ ಕಟ್ಟಿದ್ದು ಅಥವಾ ಬ್ರೆಡ್ಡೆಡ್ ಅಥವಾ ಅದಕ್ಕೇನಂತೀವಿ ಅಂದರೆ ಕಣ್ಣು ಕಟ್ಟಿದ್ದು ಆ ಥರದ ಸಸಿಗಳನ್ನ ಆಯ್ಕೆ ಮಾಡಿ ನೀವು ನಾಟಿ ಮಾಡಬೇಕು. ಮಾಡುವಾಗ ಅದರಲ್ಲಿ ಅಂತರವಾಗಿ 8 ಮೀಟರ್ ಅಥವಾ ಇಲ್ಲಿ ನಾಟಿ ಮಾಡೋ ಪದ್ಧತಿ ಹೆಂಗಂದ್ರೆ ನಾವು ಮಧ್ಯದ ಸಾಲಿನಲ್ಲಿ ಒಂದು ಜಾಯಿಕಾಯಿಯನ್ನು ನಾಟಿ ಮಾಡ್ಬೋದು ಅಥವಾ ಮರದ ಮಧ್ಯದಲ್ಲಿ ಕೂಡ ನಾಟಿ ಮಾಡ್ಬೋದು. ನೀವು ಮಧ್ಯಂತರ ಜಾಗವನ್ನು ಯಾವುದಕ್ಕಾದರೂ ಬಳಸ್ತೀರಿ ಅಂದರೆ ನೀವು 2 ಮರದ ಮಧ್ಯದಲ್ಲಿ ಕೂಡ ನಾಟಿ ಮಾಡ್ಬೋದು. ಇಲ್ಲ ಅಂದರೆ 2 ಸಾಲಿನ ಮಧ್ಯದಲ್ಲಿ ಕೂಡ ಇದನ್ನು ನಾಟಿ ಮಾಡ್ಬೋದು. ಮತ್ತು ಚಕ್ಕೆ ಇದನ್ನು ಕೂಡ 3 ಮೀಟರ್ ಅಂತರದಲ್ಲಿ ಚಕ್ಕೆ ಬೆಳಿಬೋದು. ಮತ್ತು ಲವಂಗ 6 ಮೀಟರ್ ಅಂತರದಲ್ಲಿ ಬೆಳಿಬೋದು. ಮತ್ತು ಕಾಳುಮೆಣಸನ್ನು ನೀವು ನೇರವಾಗಿ ಅಡಿಕೆ ಮರಕ್ಕೆ ಹಬ್ಬಿಸ್ಬೋದು. ಈ ಕಾಳುಮೆಣಸದ ಒಂದು ಅನುಕೂಲತೆ ಏನಂದರೆ ಇದಕ್ಕೆ ಬೇರೆ ಸ್ಥಳ ಬೇಕಾಗಿರೋದಿಲ್ಲ. ಹೀಗಾಗಿ ಅಡಿಕೆ ಪಕ್ಕದಲ್ಲಿ ನೀವು ಒಂದು ಸಸಿ ನಾಟಿ ಮಾಡಿದ್ರೆ ಅದು ಮರದ ಮೇಲೆ ಹಬ್ಕೊಳ್ತದೆ. ಅದನ್ನು ಕೂಡ ಬೆಳೆದಲ್ಲಿ ಪದ್ಧತಿ ಏನಂದರೆ ಎಲ್ಲ ಮರಗಳಿಗೂ ಹಬ್ಬಿಸ್ಲಿಕ್ಕೆ ಆಗೋದಿಲ್ಲ. ಕೊಯ್ಲು ಮಾಡಲಿಕ್ಕೆ ಅಥವಾ ಇನ್ನಿತರ ನೀವು ಬೇರೆ ಸ್ಪ್ರೇ ಮಾಡಲಿಕ್ಕೆ ತೊಂದರೆ ಆಗೋದ್ರಿಂದ ಒಂದು ಮರ ಬಿಟ್ಟು ಒಂದು ಮರಕ್ಕೆ ನಾಟಿ ಮಾಡ್ಬೋದು. ಅಥವಾ ಇನ್ನೊಂದು ವಿಧಾನ ಅಂದರೆ ಒಂದು ಸಾಲಿನಲ್ಲಿ ನಾಟಿ ಮಾಡಿ ಇನ್ನೊಂದು ಸಾಲಿನ ಕಾಲು ಬಿಟ್ಟಿರ್ಬೋದು. ಈ ಥರ ಮಾಡೋದ್ರಿಂದ ನೀವು ಅನೇಕ ಸಾಂಬಾರು ಬೆಳೆಗಳನ್ನು ಅಂತರ್ ಬೆಳೆಯಾಗಿ ಬೆಳಿಬೋದು. ಇವು ಅಂತರ್ ಬೆಳೆ ಅಥವಾ ಮಿಶ್ರ ಬೆಳೆಯಾಗಿ ಇವುಗಳು ಬೆಳೆಯೋದ್ರಲ್ಲಿ ಅನುಕೂಲತೆ ಏನು ಯಾವ್ಯಾವಪ್ಪ ಅಂದರೆ ಜಾಯಿಕಾಯಿ, ಚಕ್ಕೆ, ಲವಂಗ ಮತ್ತು ಇವು 3ಕ್ಕೆ ಬೇರೆ ಬೆಳೆಗಳು ಹೋಲಿಸಿದರೆ ಮೊದಲನೇ ಒಂದು ಅನುಕೂಲತೆ ಅಂದರೆ ಇವು 3 ಬೆಳೆಗಳು ಬಹುವಾರ್ಷಿಕ ಬೆಳೆಗಳು. ನೀವು ಅಡಿಕೆ ಥರನೇ 10 ವರ್ಷ, 15 ವರ್ಷ, 20 ವರ್ಷ ಕಾಯ್ಕೊಳ್ಬೋದು. 3 ವರ್ಷದ ನಂತರ ನಿಮಗೆ ಇಳುವರಿ ಬರ್ತವೆ. ಆಮೇಲೆ ಏಲಕ್ಕಿಯನ್ನು ಪ್ರದೇಶಕ್ಕೆ ಅನುಗುಣವಾಗಿ ಬೆಳಿಬೇಕು. ಉದಾಹರಣೆ ಯಾಕೆ ಪ್ರದೇಶಕ್ಕೆ ಅನುಗುಣವಾಗಿ ಅಂದರೆ ಇದು ಕೂಡ ಬಹುವಾರ್ಷಿಕ ಬೆಳೆ ಆದರೂ ಕೂಡ ಕೆಲವೇ ಪ್ರದೇಶಗಳಲ್ಲಿ ಇದನ್ನು ಬೆಳಿಬೇಕಾಗ್ತದೆ. ಈಗ ಉದಾಹರಣೆಗೆ ತಮ್ಮ ತೋಟ ಒಂದು ವೇಳೆ ಅರಣ್ಯ ಅಂಚಿನಲ್ಲಿದ್ದರೆ ನೀವು ಏಲಕ್ಕಿ ಬೆಳೆದು ಸ್ವಲ್ಪ ಕಷ್ಟ ಆಗ್ತದೆ. ಬೆಳಿಲಿಕ್ಕೆ ಇಚ್ಛಾಶಕ್ತಿ ಇರ್ಬೋದು, ಬೆಳೆಯುವಂಥ ಪ್ರದೇಶ ಇರ್ಬೋದು, ನೀರಿನ ನಿಮ್ಗೆ ಅನುಕೂಲತೆ ಇರ್ಬೋದು, ಎಲ್ಲವೂ ಇರ್ಬೋದು. ಆದರೆ ಅಲ್ಲಿ ಮಂಗನ ಹಾವಳಿ ಇದ್ದಾಗ ನೀವು ಏಲಕ್ಕಿಯನ್ನು ಬೆಳೆಯೋದು ಕಷ್ಟ ಆಗ್ತದೆ. ಅಂಥ ಪ್ರದೇಶಗಳಲ್ಲಿ ಏಲಕ್ಕಿಯನ್ನು ಆಯ್ಕೆ ಮಾಡಿಕೊಳ್ಬಾರ್ದು. ಯಾಕಂದರೆ ಅದು ಮಂಗಗಳಿಗೆ ಇಷ್ಟವಾಗಿರೋದ್ರಿಂದ ಏಲಕ್ಕಿ ಬೆಳೆಯೋದು ಸ್ವಲ್ಪ ಏಲಕ್ಕಿ ಮತ್ತು ಬಾಳೆಯನ್ನು ಮಧ್ಯ ಬೆಳೆಯಾಗಿ, ಮಿಶ್ರ ಬೆಳೆಯಾಗಿ ಅಥವಾ ಅಂತರ್ ಬೆಳೆಯಾಗಿ ನಾವು ಅಡಿಕೆಯಲ್ಲಿ ಬೆಳೆಯೋದು ಕಷ್ಟ ಆಗ್ತದೆ. ಅಂಥ ಸಂದರ್ಭದಲ್ಲಿ ತಾವು ಜಾಯಿಕಾಯಿ ಅಥವಾ ಚಕ್ಕೆ ಅಥವಾ ಲವಂಗವನ್ನು ಬೆಳಿಬಹುದು. ಈ 3 ಬೆಳೆಗಳಿಗೆ ಯಾವುದೇ ಥರದ ಕಾಡು ಪ್ರಾಣಿಗಳ ಹಾವಳಿ ಇಲ್ಲ ಅಥವಾ ಕಾಟ ಇಲ್ಲ, ಒಂದನೇದು. ಇನ್ನು ಎರಡನೇದು ಅತಿ ಕಡಿಮೆ ನೀರು ಅಥವಾ ಕಡಿಮೆ ಗೊಬ್ಬರ ಅಥವಾ ಕಡಿಮೆ ಪೋಷಕಾಂಶಗಳಿಂದ ಈ 3 ಬೆಳೆಗಳನ್ನು ಬೆಳೆಯಬಹುದು. ಮತ್ತು ಇನ್ನೂ ಮುಂದುವರೆದ ಒಂದು ಅನುಕೂಲತೆ ಈ ಬಹುವಾರ್ಷಿಕ ಸಾಂಬಾರು ಬೆಳೆಗಳಂದರೆ ಈ 3 ಬೆಳೆಗಳಿಗೆ ಜಾಯಿಕಾಯಿ, ಚಕ್ಕೆ, ಲವಂಗಕ್ಕೆ ಅತಿ ಕಡಿಮೆ ಕೀಟ ಮತ್ತು ಅತ್ಯಂತ ಕಡಿಮೆ ರೋಗ ಬಾಧೆ ಇರ್ತದೆ ಬೇರೆ ಬೆಳೆಗಳಿಗೆ ಹೋಲಿಸಿದರೆ. ಯಾವ ಬೆಳೆಗಳಿಗೆ ಅಂದರೆ ಉದಾಹರಣೆಗೆ ನಾವು ಏಲಕ್ಕಿಗೆ ಹೋಲಿಸಿದ್ರೆ ಅಥವಾ ಕಾಳುಮೆಣಸಿಗೆ ಹೋಲಿಸಿದ್ರೆ, ಏಲಕ್ಕಿಗೆ ಹೋಲಿಸಿದ್ರೆ ಕೀಟಗಳ ಹಾವಳಿದೆ. ಕೀಟಗಳೆಂದರೆ ಥ್ರಿಪ್ಸ್ ಕಾಟ ಆಗ್ತದೆ ಕಾಯಿಗೆ ಬಂದಮೇಲೆ, ಆಮೇಲೆ ಕಾಂಡ ಕೊರಕದ ಕಾಟ ಆಗ್ತದೆ, ಆಮೇಲೆ ರೋಗದಲ್ಲಿ ಕಂದು ಕೊಳೆ ರೋಗ ಅಂತ ಬರ್ತದೆ, ಮತ್ತು ಕಟ್ಟೆ ಡಿಸೀಸ್ ಅಂತ ಒಂದು ವೈರಸ್ ರೋಗ ಬರ್ತದೆ ಏಲಕ್ಕಿಯಲ್ಲಿ. ಆ ಥರದ ಬಾಧೆಗಳು ಜಾಯಿಕಾಯಿ, ಚಕ್ಕೆ, ಲವಂಗಕ್ಕೆ ಕಡಿಮೆ. ಇನ್ನು ಕಾಳುಮೆಣಸು ಹೋಲಿಸಿದ್ರೆ ಕಾಳುಮೆಣಸು ಬೆಳೆಯಲು ಹೇಳಿಕೊಳ್ಳಿಕ್ಕೆ ಸುಲಭ ಕೂಡ ಅದಕ್ಕೂ ಕೂಡ ಸಾಕಷ್ಟು ಕೀಟ ಮತ್ತು ರೋಗಗಳ ಹಾವಳಿ ಇದೆ. ಅದರಲ್ಲಿ ಮುಖ್ಯವಾಗಿ ಶೀಘ್ರ ಸ್ವರ್ಗರೋಗ ಮತ್ತು ನಿಧಾನ ಸ್ವರ್ಗರೋಗ ಅಂತ ರೋಗ ಬರ್ತದೆ. ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡ್ಕೋಬೇಕು. ವ್ಯವಸ್ಥೆ ಮಾಡಿಕೊಂಡು ನಾವು ಬೆಳೆಯಲು ಇಚ್ಛಾಶಕ್ತಿ ಇದ್ದಲ್ಲಿ ಅದಕ್ಕೆ ಸಮಗ್ರವಾದ ಏನು ಮಾಡಬೇಕು ಅನ್ನೋದನ್ನು
ಮಾಡುವಂಥ ಇಚ್ಛಾಶಕ್ತಿ ಇದ್ದಲ್ಲಿ, ಅಂದರೆ ಕೂಡಲೇ ರೋಗ ಕಂಡಾಗ ಕೂಡಲೇ ಅದಕ್ಕೆ ಔಷಧಿ ಹೊಡೆಯುವುದು ಅಥವಾ ಬಾರದಂತೆ ತಡೆಗಟ್ಟಲಿಕ್ಕೆ ಏನೇನು ಮಾಡಬೇಕು ಅನ್ನೋದನ್ನು ಮೊದಲೇ ತಿಳ್ಕೊಂಡು, ಈಗ ಉದಾಹರಣೆಗೆ ಕಾಳುಮೆಣಸಲ್ಲಿ ನಮಗೆ ಶೀಘ್ರ ಸೊರಗು ರೋಗ ಅಕ್ಕಪಕ್ಕ ತೋಟದಲ್ಲಿದೆ ಅಂದರೆ ತಮ್ಮ ತೋಟದಲ್ಲಿ ಜೈವಿಕ ಗೊಬ್ಬರಗಳನ್ನು ಬಳಸೋದು, ಉದಾಹರಣೆಗೆ ಟ್ರೈಕೋಡರ್ಮಾ, ಸೂಡೋಮೋನಾಸ್ ಈ ಥರದ ಜೈವಿಕ ಗೊಬ್ಬರಗಳನ್ನು ಮಣ್ಣಲ್ಲಿ ಸೇರಿಸೋದ್ರಿಂದ ಬರಲಾರದಂತೆ ತಡೆಗಟ್ತದೆ. ಮತ್ತು ಒಂದು ವೇಳೆ ಕಂಡು ಕೂಡಲೇ ಪ್ರೊಫೈಲಾಕ್ಟಿಕ್ ಸ್ಪ್ರೇ ಆಗಿ ರೋಗನಾಶಕಗಳನ್ನ ಸಿಂಪಡಣೆ ಮಾಡಿದರೆ ನಾವು ಕಾಳುಮೆಣಸು ಕೂಡ ಅತ್ಯಂತ ಯಶಸ್ವಿಯಾಗಿ ಬೆಳಿಬೋದು. ಇವೆಲ್ಲ ಬೆಳೆಗಳಿಗೆ ಮಾರುಕಟ್ಟೆಯಲ್ಲಿ ಸರಳವಾದ ಮಾರುಕಟ್ಟೆ ಇದೆ ಮತ್ತು ಮಾರುಕಟ್ಟೆಯಲ್ಲಿ ತುಂಬ ಬೇಡಿಕೆ ಕೂಡ ಇದೆ. ಮತ್ತು ಹೀಗೆ ಭಾರತದ ಮೂಲದ ಸಾಂಬಾರು ಬೆಳೆಗೆ ಇರೋದ್ರಿಂದ ದೇಶದಲ್ಲಿ ಅಷ್ಟೇ ಅಲ್ಲದೆ ವಿದೇಶದಲ್ಲಿ ಕೂಡ ಸಾಕಷ್ಟು ಬೇಡಿಕೆ ಇದೆ. ಮತ್ತು ಇವು ಬೆಳೆಗಳನ್ನು ಬೆಳಿತೀನಂದಾಗ ಅಂತರ ಬೆಳೆಯಾಗಿ ಬೆಳೆಯಬೇಕಾದಾಗ ಅಥವಾ ಬೆಳೆಯೋದನ್ನು ಇಚ್ಛಾಶಕ್ತಿ ಹೊಂದದಲ್ಲಿ ಕೆಲವೊಂದಿಷ್ಟು ವಿಷಯಗಳನ್ನು ಗಮನದಲ್ಲಿ ಇಟ್ಕೋಬೇಕು. ಏನಪ್ಪ ಅಂದರೆ, ಭಾಳಷ್ಟು ಜನ ಹೇಳ್ತಾರೆ ಅಂತರ ಬೆಳೆಯಾಗಿ ನಾವು ಬೇರೆ ಯಾವ್ದಾರು ಬೆಳೆದ್ರೆ ಅಡಿಕೆ ಇಳುವರಿ ಕಡಿಮೆ ಆಗ್ತದೆ ಅಂತೇಳಿ. ಅದು ಕಡಿಮೆ ಆಗೋದಿಲ್ಲ. ಒಂದು ವೇಳೆ ಆಗ್ತಿದೆ ಅಂತ ಅನ್ನೋದಾದರೆ ನಾವು ಸಮರ್ಪಕವಾಗಿ ಆ ಬೆಳೆಯನ್ನು ನಾವು ನಿರ್ವಹಿಸಿಲ್ಲ ಅಂತದರ್ಥ. ಈಗ ಉದಾಹರಣೆಗೆ ನಾವು ಅಡಿಕೆಯನ್ನು ಬೆಳೆದಾಗ ಅಡಿಕೆಗೆ ಕೊಡುವಂಥ ಗೊಬ್ಬರನೇ ನಾವು ಜಾಯಿಕಾಯಿಗೂ ಮತ್ತು ಅದಕ್ಕೂ ಆಗುತ್ತೆ ಅಂತ ಅಂದ್ಕೊಂಡು ಒಂದೇ ಬಾರಿ ನಾವು ಅಡಿಕೆಗೆ ಮಾತ್ರ ಕೊಟ್ಟರೆ ಅದು ಸಮರ್ಪಕವಾದ ಪೋಷಕಾಂಶ ನಿರ್ವಹಣೆ ಅಲ್ಲ. ಆಮೇಲೆ ಈಗ ಕಾಳುಮೆಣಸು ಬೆಳೆದಿರ್ತೀವಿ, ಅಡಿಕೆ ಪಕ್ಕಕ್ಕೆ ಕಾಳುಮೆಣಸು ಹಾಕೊಂಡಿರ್ತೀವಿ. ನಾವು ಅಡಿಕೆಗೆ ಒಂದೇ ಸಾರಿ ಒಂದು ಗೊಬ್ಬರ ಕೊಟ್ಟಿವಿ, ಕೋಳಿ ಗೊಬ್ಬರ ಕೊಟ್ಟಿವಿ ಅಥವಾ ಕುರಿ ಗೊಬ್ಬರ ಕೊಟ್ಟಿವಿ ಅಥವಾ ಏನಾದರೂ ರಾಸಾಯನಿಕ ಗೊಬ್ಬರಗಳನ್ನು ಒಂದು ಸಾರಿ ಕೊಟ್ಟಿವಿ, ಅದೇ ಸಾಕು ಅನ್ನೋ ಭಾವನೆ ಇದ್ದು ಒಂದೇ ಸಾರಿ ಹಾಕಿದರೆ ಅದು ಕೂಡ ಸಮರ್ಪಕವಾದ ಪೋಷಕಾಂಶ ನಿರ್ವಹಣೆ ಅಲ್ಲ. ಹೀಗಾಗಿ ಅದಕ್ಕೆ ಬೇಕಾದಂಥ ಪೋಷಕಾಂಶಗಳನ್ನು ಅದಕ್ಕೆ ಎಷ್ಟು ರೆಕಮೆಂಡೆಡ್ ಇದೆ ಅಲ್ಲ, ನಿಗದಿಪಡಿಸಿರ್ತಕ್ಕಂಥ ಗೊಬ್ಬರಗಳನ್ನೇ ಸರಿಯಾದ ಸಮಯಕ್ಕೆ ಕೊಡಬೇಕು. ಮತ್ತು ನೀರನ್ನು ಕೂಡ ಅಷ್ಟೇ ಸರಿಯಾದ ಸಮಯಕ್ಕೆ ಯಾವ ಬೆಳೆಗೆ ಎಷ್ಟು ಬೇಕೋ ಅಷ್ಟನ್ನೇ ನೀರು ಕೊಟ್ಟರೆ ಎಲ್ಲ ಬೆಳೆಗಳನ್ನು ಅತ್ಯಂತ ಯಶಸ್ವಿಯಾಗಿ ನಾವು ಅಂತರ ಬೆಳೆಯಾಗಿ ಅಥವಾ ಮಿಶ್ರ ಬೆಳೆಯಾಗಿ ಬೆಳಿಬೋದು. ಈಗ ಒಂದು ಉದಾಹರಣೆ, ಪೋಷಕಾಂಶಗಳ ನಿರ್ವಹಣೆಯಲ್ಲಿ ನಾವು ಅಡಿಕೆಗೆ ಸಾಮಾನ್ಯವಾಗಿ 100, 40, 140 ಸಾರ್ವಜನಿಕ ರಂಜಕ ಪೊಟ್ಯಾಷ್ ಅಂತ ಹೇಳ್ತೀವಿ. ಇದನ್ನೇ ನಾವು ಜಾಯಿಕಾಯಿ, ಚಕ್ಕಿಗೂ ಎಲ್ಲದಕ್ಕೂ ಅಷ್ಟೇ ಹಾಕಿದ್ದೀವಿ, ಅದೇ ಸಾಲ್ತದೆ ಅಂದರೆ ಅದು ಸಾಲೋದಿಲ್ಲ. ಜಾಯಿಕಾಯಿಗೆ ಬೇಕಾದಂಥ ಪೋಷಕಾಂಶಗಳನ್ನು ಜಾಯಿಕಾಯಿಗೂ ಒದಗಿಸಬೇಕು, ಚಕ್ಕಿಗೆ ಬೇಕಾದಂಥ ಪೋಷಕಾಂಶವನ್ನು ಚಕ್ಕಿಗೆ ಒದಗಿಸಬೇಕು, ಕಾಳು ಮೆಣಸಿಗೆ ಬೇಕಾದಂಥ ಪೋಷಕಾಂಶವನ್ನು ಕಾಳು ಮೆಣಸಿಗೆ ಒದಗಿಸಬೇಕು. ಮತ್ತು ಕಾಳು ಮೆಣಸು ಬೆಳೆದಲ್ಲಿ ಮಾರ್ಚ್ ನಂತರ ಅದಕ್ಕೆ ನೀರಾವರಿ ಜೆಟ್ ಮುಖಾಂತರ ಕೊಡೋದ್ರಿಂದ ಅದು ಹೆಚ್ಚು ಇಳುವರಿಯನ್ನು ಕೊಡ್ತದೆ. ಹೀಗಾಗಿ ಅದರ ಸಮರ್ಪಕವಾಗಿ ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿಕೊಂಡಲ್ಲಿ ನಾವು ಅಂತರ ಬೆಳೆಗಳನ್ನು ಅತ್ಯಂತ ಯಶಸ್ವಿಯಾಗಿ ಬೆಳೆಯಬಹುದು. ಈ ಸಾಂಬಾರು ಬೆಳೆಗಳು ಅಥವಾ ಮರಜಾತಿಯ ಸಾಂಬಾರು ಬೆಳೆಗಳು ಅಥವಾ ಬಹುವಾರ್ಷಿಕ ಸಾಂಬಾರು ಬೆಳೆಗಳು ಬೆಳೆಯಬೇಕಾದಲ್ಲಿ ನಾನೀಗ ಸಂಕ್ಷಿಪ್ತ ಮಾಹಿತಿಯನ್ನು ತಮಗೆ ತಲುಪಿಸಿದ್ದೀನಿ. ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಮತ್ತು ಇವೆಲ್ಲ ಸಸಿಗಳು ಬೇಕಾದಲ್ಲಿ ನಮ್ಮ ಮುಖ್ಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಇರುವಕೆಯಲ್ಲಿ ಉತ್ಪಾದಿಸಿದ್ದೇವೆ ಉತ್ತಮ ಜಾತಿಯ ಸಸಿಗಳು. ಈಗ ಜಾಯಿಕಾಯಲ್ಲಿ ಕೊಂಕನ್ ಸುಗಂಧ ಅಂತ ತಳಿ ಇದೆ, ಚಕ್ಕೆಯಲ್ಲಿ ಕೊಂಕನ್ ತೇಜ್ ಅಂತಿದೆ, ಮತ್ತು ಕಾಳು ಮೆಣಸಿನಲ್ಲಿ ನಮಗೆ ಪನ್ನೀರ್ ಒನ್. ಹೀಗೆ ಬೇಕಾದಂಥ ರೈತರಿಗೆ ಈ ಭಾಗದಲ್ಲಿ ಹೆಚ್ಚಾಗಿ ಬೆಳೀತಕ್ಕಂಥ ಮತ್ತು ಉತ್ತಮ ಇಳುವರಿ ಕೊಡ್ತಕ್ಕಂಥ ಅಥವಾ ರೋಗ ಕೀಟ ಬಾಧೆಗೆ ಸ್ವಲ್ಪ ಕಡಿಮೆ ತುತ್ತಾಗ್ತಕ್ಕಂಥ ಎಲ್ಲ ಸಾಂಬಾರು ಬೆಳೆಗಳನ್ನು ಅಥವಾ ಬಹುವಾರ್ಷಿಕ ಸಾಂಬಾರು ಬೆಳೆಗಳನ್ನು ನಮ್ಮ ಈ ಸಂಶೋಧನಾ ಕೇಂದ್ರದಲ್ಲಿ ಉತ್ಪಾದಿಸಿದ್ದೇವೆ. ರೈತರು ಮಾಹಿತಿ ಬೇಕಾದಲ್ಲಿ ಅಥವಾ ಸಸಿಗಳು ಬೇಕಾದಲ್ಲಿ ನಮ್ಮನ್ನು ಸಂಪರ್ಕಿಸಬಹುದು. ನನ್ನ ಮೊಬೈಲ್ ಸಂಖ್ಯೆ 9632506825 ಈ ನಂಬರಿಗೆ ತಾವು ಕರೆ ಮಾಡಿ ಮಾಹಿತಿ ತಿಳಿದುಕೊಳ್ಳಬಹುದು ಅಥವಾ ಸಸಿಗಳು ಬೇಕಾದಲ್ಲಿ ಫೋನ್ ಮಾಡಿ ಕೇಳಿಕೊಳ್ಳಬಹುದು. 9632506825 9632506825. ಮಾಹಿತಿ ಕೇಳಿದ್ದಕ್ಕಾಗಿ ಎಲ್ಲ ರೈತ ಬಾಂಧವರಿಗೆ ಅನಂತ ಧನ್ಯವಾದಗಳು. ಇದುವರೆಗೆ ಅಡಿಕೆಯಲ್ಲಿ ಮಿಶ್ರ ಇಲ್ಲವೇ ಅಂತರ್ಬೆಳೆಯಾಗಿ ಸಾಂಬಾರು ಬೆಳೆಗಳ ಬಳಕೆ ಕುರಿತು ಇರುವಕ್ಕಿ ಮುಖ್ಯ ಆವರಣ ಸಾಗರ ತಾಲೂಕಿನ ಮುಖ್ಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಸದಾಶಿವ ನಡುಕೇರಿ ಅವರಿಂದ ಮಾಹಿತಿ ಕೇಳಿದಿರಿ. ಹೊರಾಂಗಣ ಧ್ವನಿ ಮುದ್ರಣಕ್ಕೆ ತೆರಳಿ ಪ್ರಸಾರಕ್ಕೆ ಅಳವಡಿಸಿದವರು ನಿರ್ಮಾಣ ಮತ್ತು ಪ್ರಸ್ತುತಿ ಡಾಕ್ಟರ್ ಸುಧಾಕರ್ ಎಸ್ಎಂ, ನಿರ್ವಹಣೆ ಎಸ್ಆರ್ ಭಟ್. ಇದು ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಯಿತು.